ಏನು ಅತ್ರಿ ಮಹರ್ಷಿಗಳು ಈ ಥರ ಹೇಳ್ತಾರಂತೆ ಏನಂತೆ, ಅನಸೂಯೆ ಭಾಳ ವೃದ್ಧಳಾಗಿದ್ದಾಳೆ. ಆಕೆ ಒಮ್ಮೆ ದೇವತೆಗಳಿಗೋಸ್ಕರ 10 ರಾತ್ರಿಯನ್ನು ಕಲ್ತ್ಬಿಟ್ಟು 1 ರಾತ್ರಿಯನ್ನು ಮಾಡಿದ್ದಾಳೆ. ದೇಶದಲ್ಲಿ 10 ವರ್ಷಗಳ ಕಾಲ ಕ್ಷಾಮ ಬಂದರೆ ಒಣಗೋಗಿರುವಂಥ ಗಂಗೆಯನ್ನು ತನ್ನ ತಪೋಶಕ್ತಿಯಿಂದ ಪ್ರವಹಿಸುವಂತೆ ಮಾಡಿದ್ದಾಳೆ. ಪ್ರಜೆಗಳಿಗೆಲ್ಲರಿಗೂ ಅನ್ನವನ್ನು ಇಟ್ಟಿದ್ದಾಳೆ. ಆಕೆ 10,000 ವರ್ಷಗಳು ಘೋರವಾಗಿರುವಂಥ ತಪಸ್ಸನ್ನು ಮಾಡಿದ್ದಾಳೆ. ಸರ್ವಭೂತಗಳಿಂದ ನಮಸ್ಕರಿಸೋದಕ್ಕೆ ಯೋಗ್ಯಳು. ರಾಮ ಸೀತಮ್ಮನನ್ನು ಒಂದು ಬಾರಿ ಅನಸೂಯ ಹತ್ರ, ನನ್ನ ಪತ್ನಿಯಾಗಿರುವಂಥ ಮಹಾಪತಿವ್ರತೆಯಾಗಿರುವಂಥ ಅನಸೂಯ ಹತ್ರ ಕಳಿಸು, ಒಂದು ಸಾರಿ ಕಳಿಸು ಅಂತಂತಾರಂತೆ. ತನ್ನ ಹತ್ತಿರ ಬಂದಿರುವಂಥ ಸೀತಮ್ಮನ ಅನಸೂಯ ಮಾತೆ ಪಕ್ಕದಲ್ಲಿ ಕೂರಿಸ್ಕೊಂಡು ಹೀಗೆ ಕೇಳ್ತಾಳಂತೆ, ಸೀತಾ ನೀನು ಮಹಾಪತಿವ್ರತೆ, ಗಂಡನನ್ನು ಅನುಗಮಿಸಿ ಅರಣ್ಯಕ್ಕೆ ಬಂದಿದೀಯಾ ಅಂತ ನಾನು ಕೇಳಿದೆ. ಗಂಡ ದುರ್ಮಾರ್ಗನೇ ಆಗಿರ್ಬೋದು, ಹಣ ಇಲ್ಲದ ಸಂಪತ್ತು, ಹಣ ಇಲ್ಲದೆ ಇರೋನೇ ಆಗಿರ್ಬೋದು, ಹೀನನೇ ಆಗಿರ್ಬೋದು, ಪತಿತನೇ ಆಗಿರ್ಬೋದು, ಗುಣ ಇಲ್ಲದೆ ಇರೋನೇ ಆಗಿರ್ಬೋದು. ಆದರೆ ಸ್ತ್ರೀಗೆ ಪತಿಯೇ ದೈವ ಅಂತ ನಾನು ವಿಶ್ವಸಿಸ್ತೀನಿ. ನಿನ್ನ ಅಭಿಪ್ರಾಯ ಕೂಡ ಹೇಳು ಸೀತಾ.